ಮೈಸೂರಿನಲ್ಲಿ ನಡೆದಂತಹ ದರೋಡೆ ಪ್ರಕರಣ, ರಾಬ್ರಿ ಪ್ರಕರಣ, ಸುಮಾರು 7 ನಿಮಿಷದಲ್ಲಿ ಇವರು ಮಾಡಿರುವಂತಹ ಸಂಚು ಇತ್ತಲ್ಲ. ಬಹುಶಃ ಮೈಸೂರಿನಲ್ಲಿ ಇಷ್ಟು ದೊಡ್ಡ ದರೋಡೆ ಈ ಹಿಂದೆ ನಡೆದಿಕ್ಕೆ ಸಾಧ್ಯವೇ ಇಲ್ಲ. ಹುಣಸೂರು ಚಿನ್ನ ರಾಬರಿ ಪ್ಲಾನ್ ಹೇಗಿತ್ತು ಗೊತ್ತಾ? ಚಿನ್ನದಂಗಡಿಗೆ ನುಗ್ಗುವ ಮುನ್ನ ಮೆಗಾ ಸ್ಕೆಚ್ ಮಾಡಿದ್ದು ಹೇಗೆಲ್ಲ ಗೊತ್ತಾ? 7 ನಿಮಿಷ ದರೋಡೆಕೋರರ ಮಹಾ ಸಂಚು ಬಯಲಾಗಿದೆ. ಹೊರಗಡೆ 3 ನಿಮಿಷ ಕಾದ್ರೂ ಒಳಗಡೆ 4 ನಿಮಿಷದಲ್ಲಿ ದರೋಡೆ ಮಾಡಿದ್ರು. ರಾಬರಿ ಗ್ಯಾಂಗ್ನ ಮತ್ತೊಂದು ದೃಶ್ಯ ರಿಪಬ್ಲಿಕ್ ಕನ್ನಡದಲ್ಲಿ ಲಭ್ಯ ಆಗಿದೆ. ಕಣ್ಮುಚ್ಚಿ ತೆಗೆಯೋದ್ರೊಳಗಡೆ ಇವರು ಹೇಗೆಲ್ಲ ಸಂಚು ರೂಪಿಸಿ ಹೆಂಗೆಲ್ಲ ಇವರು ಪರಾರಿಯಾದ್ರು ಅಂತ ಹೇಳಿದ್ರೆ ಸುಮಾರು 10 ಕೋಟಿ ಮೌಲ್ಯದ ಚಿನ್ನಾಭರಣವನ್ನ ಇವರು ಅಲ್ಲಿಂದ ಕದ್ದು ಪರಾರಿ ಆಗ್ತಾರೆ. ನೋಡಿ, ದರೋಡೆಕೋರರು ತಲೆಗೆ ಹೆಲ್ಮೆಟ್ ಹಾಕೊಂಡು ತಮ್ಮ ಪರಿಚಯ ಸಿಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅವ್ರು ಹೇಗೆಲ್ಲ ಇಲ್ಲಿ ಪ್ಲಾನ್ ಮಾಡಿದ್ರು, ಸಂಚು ರೂಪಿಸಿದ್ರು ಅಂತ ಹೇಳಿದ್ರೆ ಸುಮಾರು ಹೆಚ್ಚು ಕಮ್ಮಿ 7 ಕೆಜಿಯಷ್ಟು ಚಿನ್ನಾಭರಣವನ್ನ ಕದ್ಕೊಂಡು ಹೋಗಿದ್ದಾರೆ ಮೈಸೂರಿನ ಹುಣಸೂರಿನಲ್ಲಿ. ಈ ಘಟನೆ ನಡೆದಿರೋದು ಚಿನ್ನದಂಗಡಿಯ ಪಕ್ಕದಲ್ಲಿ ರಾಬರಿಗೆ ಪ್ಲಾನ್ ಮಾಡಿದ್ದ ರಾಬರ್ಸ್ ಕೆಲವೇ ನಿಮಿಷಗಳಲ್ಲಿ 10 ಕೋಟಿ ಮೌಲ್ಯದ ಚಿನ್ನವನ್ನ ಕದ್ಕೊಂಡು ಪರಾರಿಯಾದಂತ ಈ ದರೋಡೆಕೋರರು ಮೊದಲು ಇಬ್ಬರಿಂದ ಚಿನ್ನದಂಗಡಿಯ ಪರಿಶೀಲನೆ ಮಾಡ್ತಾರೆ. ಮತ್ತೊಂದು ಬೈಕ್ನಲ್ಲಿ 3 ಜನ ಬಂದು ದರೋಡೆ ಮಾಡ್ತಾರೆ. ಹೋಗುವಾಗ 2 ಬ್ಯಾಗ್ಗಳನ್ನ ಹೊತ್ಕೊಂಡು ಹೋಗ್ತಾರೆ ಈ ರಾಬರ್ಸ್. ದರೋಡೆಕೋರರಿಗೆ ಸಿಬ್ಬಂದಿಯಿಂದ ಕಲ್ಲಿನಿಂದ ಹಲ್ಲೆ ಮಾಡೋ ಪ್ರಯತ್ನ ಮಾಡ್ತಾರೆ. ಆದ್ರೆ ಅವರು ಗನ್ ಇಟ್ಕೊಂಡಿದ್ರಲ್ಲ, ಫೈರ್ ಮಾಡ್ತಾರೆ ಖದೀಮ್ರು. ಆಗ ಅವರಿಗೆ ಹಿಂದ್ಗಡೆ ಇದ್ದಂತ ಸಿಬ್ಬಂದಿಗೆ ಏನೂ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಫೈರಿಂಗ್ ನ ದೃಶ್ಯಾವಳಿ ಪಕ್ಕದ ಅಂಗಡಿಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಚಿನ್ನದಂಗಡಿಯ ಪಕ್ಕದಲ್ಲಿ ಇದ್ದಂತ ಮತ್ತೊಂದು ಮನೆಯ ಕ್ಯಾಮೆರಾದಲ್ಲಿ, ಮತ್ತೊಂದು ಶಾಪ್ನ ಕ್ಯಾಮೆರಾದಲ್ಲಿ ಇವರು ರಾಬರಿ ಮಾಡಿದ್ದು, ನಡ್ಕೊಂಡು ಬಂದಿದ್ದು, ಹೋಗಿದ್ದು ಎಲ್ಲವೂ ಕೂಡ ದೃಶ್ಯ ಈಗ ಸೆರೆಯಾಗಿದೆ. ಸುಮಾರು 5 ಜನ ಇದ್ರು. 7 ನಿಮಿಷ, 3 ನಿಮಿಷ ಹೊರಗಡೆ ಸಂಚು ಹಾಕಿದ್ದು, 4 ನಿಮಿಷ ಒಳಗಡೆ ರಾಬರಿ ಮಾಡಿದ್ದು. ಎಲ್ಲವೂ ಕೂಡ ಸುಮಾರು 10 ಕೋಟಿ ಮೌಲ್ಯದ ಚಿನ್ನಾಭರಣ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ವಿನೋದ್ ಪಡವಾರಳ್ಳಿ ಈಗ ನೇರ ಸಂಪರ್ಕದಲ್ಲಿ ಅಪ್ಡೇಟ್ ಕೊಡ್ತಾರೆ. ವಿನೋದ, ಮೈಸೂರಿನಲ್ಲಿ ಕಂಡು ಕೇಳರಿಯದ ರಾಬರಿ ಇದು. ಸದ್ಯ ಹೇಗಾಯ್ತು ಈ ರಾಬರಿ? ಸದ್ಯ ಪೊಲೀಸರು ಈಗ ಏನೇನ್ ಮಾಹಿತಿ ಕಲೆ ಹಾಕಿದ್ದಾರೆ? ಇಲ್ಲಿವರೆಗೂ ಪ್ರೋಗ್ರೆಸಿವ್ ಮಾಹಿತಿ ಏನಿದೆ? ಲೇಟೆಸ್ಟ್ ಮಾಹಿತಿ ಈ ಹೊತ್ತಿಗೆ ವಿನೋದ್. ರಂಜಿತ್, ಬಹಳ ಪ್ರಮುಖವಾಗಿ ಈಗಾಗಲೇ ಹುಣಸೂರು ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪೊಲೀಸರು ಕೂಡ 5 ತನಿಖಾ ತಂಡಗಳನ್ನು ಮಾಡಿ ಈಗಾಗಲೇ ಆ ದರೋಡೆಕೋರರ ಸೆರೆ ಹಿಡಿದಕ್ಕೆ ಈಗಾಗಲೇ ಮುಂದಾಗ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಆ ದರೋಡೆಕೋರರು ಏನೋ 2 ಬೈಕ್ನಲ್ಲಿ ಬರ್ತಾರೆ, ಜೊತೆಗೆ ಅವರು ಹೊಂಚು ಹಾಕಿ ನಿಲ್ಲುವಂತಹ ದೃಶ್ಯ ಕೂಡ ಈಗ ಸಿಸಿಟಿವಿ ಸೆರೆಯಾಗಿರುವಂತದ್ದು. ಬಹಳ ಪ್ರಮುಖವಾಗಿ ಗೋಲ್ಡ್ ಶಾಪ್ ನ ಪಕ್ಕದಲ್ಲಿರುವಂತಹ ಅಂಗಡಿ ಏನಿದೆ, ಆ ಒಂದು ಅಂಗಡಿಗೆ ಆ ಬಳಿ ಬಂದಂತಹ 5 ಏನಿದೆ, ಮೊದಲಿಗೆ ಇಬ್ಬರು ಒಂದು ಬೈಕ್ ನ ಪಾರ್ಕ್ ಮಾಡ್ತಾರೆ. ಅವರು ಕೂಡ ಹೆಲ್ಮೆಟ್ ಎಲ್ಲ ಹಾಕೊಂಡು ನೇರವಾಗಿ ಅವರು ಅಂಗಡಿಯ ಮಳಿಗೆಗೆ ಒಳಭಾಗಕ್ಕೆ ಹೋಗ್ತಾರೆ. ತದನಂತರದಲ್ಲಿ ಬಂದಂತಹ ಇಲ್ಲೂ ಒಂದು ಗಾಡಿ ಬಂದಂತಹ 3 ಕೂಡ ಅವರು ಯಾವುದೇ ರೀತಿಯಾದಂತಹ ಹೆಲ್ಮೆಟ್ ಅನ್ನು ಹಾಕೊಂಡಿದ್ದಾರೆ, ಬದಲಾಗಿ ಮುಖಕ್ಕೆ ಮಾತ್ರ ಮಾಸ್ಕ್ ಅನ್ನು ಹಾಕಿರ್ತಾರೆ. ಅವರು ಕೂಡ ನೇರವಾಗಿ ಅಂಗಡಿಯ ಒಳಗೆ ಹೋಗಿ ಕೇವಲ 10 ನಿಮಿಷದಲ್ಲಿ ಸುಮಾರು 10 ಕೋಟಿ ಮೌಲ್ಯದ ಸುಮಾರು 7 ಕೆಜಿ ಚಿನ್ನವನ್ನು ಈಗಾಗಲೇ ಕದ್ದು ಪರಾರಿಯಾಗಿರುವಂತದ್ದು. ಜೊತೆಗೆ ಈಗಾಗಲೇ ಆ ಗೋಲ್ಡ್ ಅನ್ನು ಎತ್ಕೊಂಡು ಹೋಗುವಂತಹ ಸಂದರ್ಭದಲ್ಲೂ ಕೂಡ ಫೈರ್ ಅನ್ನ ಮಾಡುವಂತಹ ದೃಶ್ಯ ಕೂಡ ಈಗಾಗಲೇ ಸಿಸಿಟಿವಿಯಲ್ಲಿ ಸೆರೆಯಾಗಿರುವಂತದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಆ ಎಲ್ಲಾ ದೃಶ್ಯಾವಳಿಗಳು ಕೂಡ ಈಗಾಗಲೇ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬಹಳ ಪ್ರಮುಖವಾಗಿ ಕೇವಲ 4 ನಿಮಿಷದಲ್ಲಿ 7 ಕೆಜಿಯಷ್ಟು ಚಿನ್ನವನ್ನ ಕದೀತಾರೆ ಅಂತಂದ್ರೆ ಇವರ ಪ್ಲಾನ್ ಯಾವ ರೀತಿಯಾಗಿತ್ತು ಅನ್ನೋದು ಬಹಳ ಪ್ರಾಮುಖ್ಯತೆ ಪಡ್ಕೊಳ್ತಾ ಹೋಗಿರುವಂತದ್ದು. ಜೊತೆಗೆ ಈಗಾಗಲೇ ಬಹಳ ದಿನಗಳಿಂದ ಈ ಒಂದು ಅಂಗಡಿಯಲ್ಲಿ ನೋಡಿದಂತವರೇ ಈ ರೀತಿಯಾದಂತಹ ಕೃತ್ಯವನ್ನ ಮಾಡೋದಕ್ಕೆ ಸಾಧ್ಯ ಅಂತ ಹೇಳಿ ಈಗ ಪ್ರಾಥಮಿಕ ಹಂತವಾಗಿ ಗೊತ್ತಾಗ್ತಾ ಇರುವಂತದ್ದು. 5 ಏನೋ ದರೋಡೆ ಮಾಡುವುದಕ್ಕೆ ಬಂದಿದಂತಹ 5 ಕೂಡ ಅವರ ಬಳಿ 2 ಗಲ್ಲನ್ನ ಇಟ್ಕೊಂಡಿದ್ರು ಅನ್ನುವಂಥದ್ದು ಈಗ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ಹೀಗಾಗಿಯೇ ಆ ಅಂಗಡಿ ಸಿಬ್ಬಂದಿಗಳವರನ್ನ ಅಟ್ಟಾಡಿಸಿಕೊಂಡು ಬರುವಂತಹ ಸಂದರ್ಭದಲ್ಲೂ ಕೂಡ ಗಾಳಿಯಲ್ಲಿ ಫೈರ್ ಅನ್ನ ಮಾಡುವಂತಹಕ್ಕೆ ಪ್ರಯತ್ನವನ್ನ ಮಾಡ್ತಾರೆ, ಅವರನ್ನ ಹೆದರಿಸುವಂತಹ ಕೆಲಸವನ್ನ ಮಾಡ್ತಾರೆ. ಆ ದೃಶ್ಯ ಕೂಡ ಈಗಾಗಲೇ ಸರಿಯಾಗಿರುವಂತದ್ದು. ಮಾಹಿತಿಗಾಗಿ ವಿನೋದ್. ಮೈಸೂರಿನಲ್ಲಿ ನಡೆದಂತಹ ದರೋಡೆ ಪ್ರಕರಣ, ರಾಬ್ರಿ ಪ್ರಕರಣ, ಸುಮಾರು 7 ನಿಮಿಷದಲ್ಲಿ ಇವರು ಮಾಡಿರುವಂತಹ ಸಂಚು ಇತ್ತಲ್ಲ. ಬಹುಶಃ ಮೈಸೂರಿನಲ್ಲಿ ಇಷ್ಟು ದೊಡ್ಡ ದರೋಡೆ ಈ ಹಿಂದೆ ನಡೆದಿಕ್ಕೆ ಸಾಧ್ಯವೇ ಇಲ್ಲ. ಹುಣಸೂರು ಚಿನ್ನ ರಾಬರಿ ಪ್ಲಾನ್ ಹೇಗಿತ್ತು ಗೊತ್ತಾ? ಚಿನ್ನದಂಗಡಿಗೆ ನುಗ್ಗುವ ಮುನ್ನ ಮೆಗಾ ಸ್ಕೆಚ್ ಮಾಡಿದ್ದು ಹೇಗೆಲ್ಲ ಗೊತ್ತಾ? 7 ನಿಮಿಷ ದರೋಡೆಕೋರರ ಮಹಾ ಸಂಚು ಬಯಲಾಗಿದೆ. ಹೊರಗಡೆ 3 ನಿಮಿಷ ಕಾದ್ರೂ ಒಳಗಡೆ 4 ನಿಮಿಷದಲ್ಲಿ ದರೋಡೆ ಮಾಡಿದ್ರು. ರಾಬರಿ ಗ್ಯಾಂಗ್ನ ಮತ್ತೊಂದು ದೃಶ್ಯ ರಿಪಬ್ಲಿಕ್ ಕನ್ನಡದಲ್ಲಿ ಲಭ್ಯ ಆಗಿದೆ. ಕಣ್ಮುಚ್ಚಿ ತೆಗೆಯೋದ್ರೊಳಗಡೆ ಇವರು ಹೇಗೆಲ್ಲ ಸಂಚು ರೂಪಿಸಿ ಹೆಂಗೆಲ್ಲ ಇವರು ಪರಾರಿಯಾದ್ರು ಅಂತ ಹೇಳಿದ್ರೆ ಸುಮಾರು 10 ಕೋಟಿ ಮೌಲ್ಯದ ಚಿನ್ನಾಭರಣವನ್ನ ಇವರು ಅಲ್ಲಿಂದ ಕದ್ದು ಪರಾರಿ ಆಗ್ತಾರೆ. ನೋಡಿ, ದರೋಡೆಕೋರರು ತಲೆಗೆ ಹೆಲ್ಮೆಟ್ ಹಾಕೊಂಡು
ತಮ್ಮ ಪರಿಚಯ ಸಿಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅವ್ರು ಹೇಗೆಲ್ಲ ಇಲ್ಲಿ ಪ್ಲಾನ್ ಮಾಡಿದ್ರು, ಸಂಚು ರೂಪಿಸಿದ್ರು ಅಂತ ಹೇಳಿದ್ರೆ ಸುಮಾರು ಹೆಚ್ಚು ಕಮ್ಮಿ 7 ಕೆಜಿಯಷ್ಟು ಚಿನ್ನಾಭರಣವನ್ನ ಕದ್ಕೊಂಡು ಹೋಗಿದ್ದಾರೆ ಮೈಸೂರಿನ ಹುಣಸೂರಿನಲ್ಲಿ. ಈ ಘಟನೆ ನಡೆದಿರೋದು ಚಿನ್ನದಂಗಡಿಯ ಪಕ್ಕದಲ್ಲಿ ರಾಬರಿಗೆ ಪ್ಲಾನ್ ಮಾಡಿದ್ದ ರಾಬರ್ಸ್ ಕೆಲವೇ ನಿಮಿಷಗಳಲ್ಲಿ 10 ಕೋಟಿ ಮೌಲ್ಯದ ಚಿನ್ನವನ್ನ ಕದ್ಕೊಂಡು ಪರಾರಿಯಾದಂತ ಈ ದರೋಡೆಕೋರರು ಮೊದಲು ಇಬ್ಬರಿಂದ ಚಿನ್ನದಂಗಡಿಯ ಪರಿಶೀಲನೆ ಮಾಡ್ತಾರೆ. ಮತ್ತೊಂದು ಬೈಕ್ನಲ್ಲಿ 3 ಜನ ಬಂದು ದರೋಡೆ ಮಾಡ್ತಾರೆ. ಹೋಗುವಾಗ 2 ಬ್ಯಾಗ್ಗಳನ್ನ ಹೊತ್ಕೊಂಡು ಹೋಗ್ತಾರೆ ಈ ರಾಬರ್ಸ್. ದರೋಡೆಕೋರರಿಗೆ ಸಿಬ್ಬಂದಿಯಿಂದ ಕಲ್ಲಿನಿಂದ ಹಲ್ಲೆ ಮಾಡೋ ಪ್ರಯತ್ನ ಮಾಡ್ತಾರೆ. ಆದ್ರೆ ಅವರು ಗನ್ ಇಟ್ಕೊಂಡಿದ್ರಲ್ಲ, ಫೈರ್ ಮಾಡ್ತಾರೆ ಕದೀಮ್ರು. ಆಗ ಅವರಿಗೆ ಹಿಂದ್ಗಡೆ ಇದ್ದಂತ ಸಿಬ್ಬಂದಿಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಫೈರಿಂಗ್ ನ ದೃಶ್ಯಾವಳಿ ಪಕ್ಕದ ಅಂಗಡಿಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಚಿನ್ನದಂಗಡಿಯ ಪಕ್ಕದಲ್ಲಿ ಇದ್ದಂತ ಮತ್ತೊಂದು ಮನೆಯ ಕ್ಯಾಮೆರಾದಲ್ಲಿ, ಮತ್ತೊಂದು ಶಾಪ್ ನ ಕ್ಯಾಮೆರಾದಲ್ಲಿ ಇವರು ರಾಬರಿ ಮಾಡಿದ್ದು, ನಡ್ಕೊಂಡು ಬಂದಿದ್ದು, ಹೋಗಿದ್ದು ಎಲ್ಲವೂ ಕೂಡ ದೃಶ್ಯ ಈಗ ಸೆರೆಯಾಗಿದೆ. ಸುಮಾರು 5 ಜನ ಇದ್ರು. 7 ನಿಮಿಷ, 3 ನಿಮಿಷ ಹೊರಗಡೆ ಸಂಚು ಹಾಕಿದ್ದು, 4 ನಿಮಿಷ ಒಳಗಡೆ ರಾಬರಿ ಮಾಡಿದ್ದು. ಎಲ್ಲವೂ ಕೂಡ ಸುಮಾರು 10 ಕೋಟಿ ಮೌಲ್ಯದ ಚಿನ್ನಾಭರಣ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ವಿನೋದ್ ಪಡುವಾರಳ್ಳಿ ಈಗ ನೇರ ಸಂಪರ್ಕದಲ್ಲಿ ಅಪ್ಡೇಟ್ ಕೊಡ್ತಾರೆ. ವಿನೋದ, ಮೈಸೂರಿನಲ್ಲಿ ಕಂಡು ಕೇಳರಿಯದ ರಾಬರಿ ಇದು. ಸದ್ಯ ಹೇಗಾಯ್ತು ಈ ರಾಬರಿ? ಸದ್ಯ ಪೊಲೀಸರು ಈಗ ಏನೇನ್ ಮಾಹಿತಿ ಕಲೆ ಹಾಕಿದ್ದಾರೆ? ಇಲ್ಲಿವರೆಗೂ ಪ್ರೋಗ್ರೆಸಿವ್ ಮಾಹಿತಿ ಏನಿದೆ? ಲೇಟೆಸ್ಟ್ ಮಾಹಿತಿ ಈ ಹೊತ್ತಿಗೆ ವಿನೋದ್. ರಂಜಿತ್, ಬಹಳ ಪ್ರಮುಖವಾಗಿ ಈಗಾಗಲೇ ಹುಣಸೂರು ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪೊಲೀಸರು ಕೂಡ 5 ತನಿಖಾ ತಂಡಗಳನ್ನ ಮಾಡಿ ಈಗಾಗಲೇ ಆ ದರೋಡೆಕೋರನ ಸೆರೆ ಹಿಡಿದಕ್ಕೆ ಈಗಾಗಲೇ ಮುಂದಾಗ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಆ ದರೋಡೆಕೋರರು ಏನೋ 2 ಬೈಕ್ನಲ್ಲಿ ಬರ್ತಾರೆ, ಜೊತೆಗೆ ಅವರು ಹೊಂಚು ಹಾಕಿ ನಿಲ್ಲುವಂತಹ ದೃಶ್ಯ ಕೂಡ ಈಗ ಸಿಸಿಟಿವಿ ಸೆರೆಯಾಗಿರುವಂತದ್ದು. ಬಹಳ ಪ್ರಮುಖವಾಗಿ ಗೋಲ್ಡ್ ಶಾಪ್ ನ ಪಕ್ಕದಲ್ಲಿರುವಂತಹ ಅಂಗಡಿಯಲ್ಲಿದೆ. ಆ ಒಂದು ಅಂಗಡಿಗೆ ಆ ಬಳಿ ಬಂದಂತಹ 5 ಏನಿದ್ರೆ, ಮೊದಲಿಗೆ ಇಬ್ಬರು ಒಂದು ಬೈಕ್ ನ ಪಾರ್ಕ್ ಮಾಡ್ತಾರೆ. ಅವರು ಕೂಡ ಹೆಲ್ಮೆಟ್ ಎಲ್ಲ ಹಾಕೊಂಡು ನೇರವಾಗಿ ಅವರು ಅಂಗಡಿಯ ಮಳಿಗೆಗೆ ಒಳಭಾಗಕ್ಕೆ ಹೋಗ್ತಾರೆ. ತದನಂತರದಲ್ಲಿ ಬಂದಂತಹ ಇಲ್ಲೂ ಒಂದು ಗಾಡಿಯಲ್ಲಿ ಬಂದಂತಹ 3 ಕೂಡ ಅವರು ಯಾವುದೇ ರೀತಿಯಾದಂತಹ ಹೆಲ್ಮೆಟ್ ಅನ್ನು ಹಾಕೊಂಡಿದ್ದಾರೆ, ಬದಲಾಗಿ ಮುಖಕ್ಕೆ ಮಾತ್ರ ಮಾಸ್ಕ್ ಅನ್ನು ಹಾಕಿರ್ತಾರೆ. ಅವರು ಕೂಡ ನೇರವಾಗಿ ಅಂಗಡಿಯ ಒಳಗೆ ಹೋಗಿ ಕೇವಲ 10 ನಿಮಿಷದಲ್ಲಿ ಸುಮಾರು 10 ಕೋಟಿ ಮೌಲ್ಯದ ಸುಮಾರು 7 ಕೆಜಿ ಚಿನ್ನವನ್ನು ಈಗಾಗಲೇ ಕದ್ದು ಪರಾರಿಯಾಗಿರುವಂತದ್ದು. ಜೊತೆಗೆ ಈಗಾಗಲೇ ಆ ಗೋಲ್ಡ್ ಅಲ್ಲಿ ಎತ್ಕೊಂಡು ಹೋಗುವಂತಹ ಸಂದರ್ಭದಲ್ಲೂ ಕೂಡ ಫೈರ್ ಅನ್ನ ಮಾಡುವಂತಹ ದೃಶ್ಯ ಕೂಡ ಈಗಾಗಲೇ ಸಿಸಿಟಿವಿಯಲ್ಲಿ ಸೆರೆಯಾಗಿರುವಂತದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಆ ಎಲ್ಲಾ ದೃಶ್ಯಾವಳಿಗಳು ಕೂಡ ಈಗಾಗಲೇ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬಹಳ ಪ್ರಮುಖವಾಗಿ ಕೇವಲ 4 ನಿಮಿಷದಲ್ಲಿ 7 ಕೆಜಿಯಷ್ಟು ಚಿನ್ನವನ್ನ ಕದೀತಾರೆ ಅಂತಂದ್ರೆ ಇವರ ಪ್ಲಾನ್ ಯಾವ ರೀತಿಯಾಗಿತ್ತು ಅನ್ನೋದು ಬಹಳ ಪ್ರಾಮುಖ್ಯತೆ ಪಡ್ಕೊಳ್ತಾ ಹೋಗಿರುವಂತದ್ದು. ಜೊತೆಗೆ ಈಗಾಗಲೇ ಬಹಳ ದಿನಗಳಿಂದ ಈ ಒಂದು ಅಂಗಡಿಯಲ್ಲಿ ನೋಡಿದಂತವರೇ ಈ ರೀತಿಯಾದಂತಹ ಕೃತ್ಯವನ್ನ ಮಾಡೋದಕ್ಕೆ ಸಾಧ್ಯ ಅಂತೇಳಿ ಈಗ ಪ್ರಾಥಮಿಕ ಹಂತವಾಗಿ ಗೊತ್ತಾಗ್ತಾ ಇರುವಂತದ್ದು. 5 ದರೋಡೆ ಮಾಡೋದಕ್ಕೆ ಬಂದಿದಂತಹ 5 ಕೂಡ ಅವರ ಬಳಿ 2 ಗಲ್ಲನ್ನ ಇಟ್ಕೊಂಡಿದ್ರು ಅನ್ನುವಂಥದ್ದು ಈಗ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ಹೀಗಾಗಿಯೇ ಆ ಅಂಗಡಿ ಸಿಬ್ಬಂದಿಗಳು ಅವರನ್ನ ಅಟ್ಟಾಡಿಸಿಕೊಂಡು ಬರುವಂತಹ ಸಂದರ್ಭದಲ್ಲೂ ಕೂಡ ಗಾಳಿಯಲ್ಲಿ ಫೈರ್ ಅನ್ನ ಮಾಡುವಂತಹಕ್ಕೆ ಪ್ರಯತ್ನ ಮಾಡ್ತಾರೆ, ಅವರನ್ನ ಹೆದರಿಸುವಂತಹ ಕೆಲಸವನ್ನ ಮಾಡ್ತಾರೆ. ಆ ದೃಶ್ಯ ಕೂಡ ಈಗಾಗಲೇ ಸರಿಯಾಗಿರುವಂತದ್ದು. ಮಾಹಿತಿಗಾಗಿ ವಿನೋದ್.